ಗದಗ ಜಿಲ್ಲೆ ನರಗುಂದ ತಾಲೂಕು ಹುಣಶಿಕಟ್ಟಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಸಿ ಪಾಟೀಲ್. ಹುಣಶಿಕಟ್ಟಿ ಗ್ರಾಮದಲ್ಲಿ ಇಂದು ಮಾಜಿ ಸಚಿವ ಹಾಲಿ ಶಾಸಕ ತಮ್ಮ ಸರ್ಕಾರದ ಅವಧಿಯಲ್ಲಿ ಆದ ಕಾಮಗಾರಿಗಳಾದ ಸಿದ್ದಾರೂಢ ಮಠದ ಸಮುದಾಯ ಭವನ ಕಟ್ಟಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 2 ನೂತನ ಕಟ್ಟಡ, ವಾಲ್ಮೀಕಿ ಭವನದ ಉದ್ಘಾಟನೆ ಮಾಡಿದರು. ನಂತರ ಶ್ರೀ ಮೈಲಾರಲಿಂಗೇಶ್ವರ ಸಮುದಾಯ ಭವನ ಮತ್ತು ಆರ್ಎಂಎಸ್ ಶಾಲೆಯ ಕಾಂಪೌಂಡ್ನ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ಐಪಿಎಲ್ನಲ್ಲಿ ಆರ್ಸಿಬಿ ಗೆಲುವಿನ ಸಂಭ್ರಮ ಇಷ್ಟು ತರಾತುರಿಯಲ್ಲಿ ಮಾಡುವ ಅವಶ್ಯಕತೆ ಏನಿತ್ತು? ಪೊಲೀಸ್ ಇಲಾಖೆ ಕಾರ್ಯಕ್ರಮ ಆಯೋಜನೆ ಬೇಡ ಎಂದರೂ ಕೂಡ ರಾಜಕೀಯ ಲಾಭ ಪಡೆಯಲು ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಂದು ನೇರವಾಗಿ ಸಿದ್ದರಾಮಯ್ಯ ಮೇಲೆ ಹರಿಹಾಯ್ದು ಮಾತು ಮುಂದುವರೆಸಿದ ಸಿಸಿ ಪಾಟೀಲ್, ಅಮಾಯಕ 11 ಜನ ಅಭಿಮಾನಿಗಳು ಸತ್ರು ಕೂಡ ಸಂಭ್ರಮ ಆಚರಣೆ ನಿಲ್ಲಿಸದೆ ಕಪ್ಗೆ ಮುತ್ತಿಟ್ಟು ಸಂಭ್ರಮ ಪಡುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಮುಳ್ಳೂರು, ಶಿಕ್ಷಣಾಧಿಕಾರಿ ಡಾಕ್ಟರ್ ಗುರುನಾಥ್ ಹುಗಾರ್, ಗ್ರಾಮದ ಹಿರಿಯರಾದ ಗಿರಿಯಪ್ಪಗೌಡ ಪಾಟೀಲ್, ಹನುಮಂತಗೌಡ ದ್ಯಾವನಗೌಡ್ರ, ಪಿಡಿಒ ಬಿಆರ್ ರಾಯನಗೌಡ್ರ, ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ದ್ಯಾಮಪ್ಪ ಮಳ್ಳೂರ್, ನವೀನ್ ಗೌಡ ಪಾಟೀಲ್, ಗುರುನಾಥ್ ಗೌಡ ಹುಡೇದ್ಮನಿ, ಅನಿಲ್ ದರಿಯಣ್ಣವರ್, ರಾಜಪ್ಪ ಅಳಗವಾಡಿ, ಬಸನಗೌಡ ಹುಡೇದ್ಮನಿ, ಚಂದ್ರಗೌಡ ಹುಡೇದ್ಮನಿ, ಮಂಜುನಾಥ್ ಹುಡೇದ್ಮನಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ನರಗುಂದ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗುರು ಹಿರಿಯರು, ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ಕಾಲ್ತುಳಿತ ಅಂಥ ಕಲ್ಲು ಹೃದಯದ ಜನರ ಹೃದಯವನ್ನು ಕೂಡ ಕಲಕುವಂಥ ರೀತಿಯಲ್ಲಿ ನಡೆದಿದೆ. ನಿನ್ನೆ ಟಿವಿ ಸತಿ ಹಚ್ಚತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದರೆ ಆ ಪಾಲಕರ ಆಕ್ರಂದನ, ಅವರನ್ನು ನಂಬಿದಂಥವರು ಗೋಳು, ಅಂಥ ಕಟುಕರ ಹೃದಯವನ್ನು ಕೂಡ ಕಲಕುವ ರೀತಿಯಲ್ಲಿ ಎಲ್ಲ ದುರ್ಘಟನೆಗೆ ನೇರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂಥ ನೇರ ಆಪಾದನೆಯನ್ನು ನಾನು ನಿನ್ನೆ ಮಾಡಿದ್ದೇನೆ, ಇವತ್ತು ಕೂಡ ಮಾಡ್ತೇನೆ. ವಿಧಾನಸೌಧದಲ್ಲಿ ಆ ಪ್ರೋಗ್ರಾಮ್ ಮಾಡುವಷ್ಟರ ಹೊತ್ತಿಗೆ ಆಗಲೇ 3 ಜನ ಸತ್ತಿದ್ರು ಅಂತ ಮಾಹಿತಿ ಈಗ ನಿನ್ನೆ ಕುಮಾರಸ್ವಾಮಿ ಅವರು ಟಿವಿಯಲ್ಲಿ ಹೇಳ್ಯಾರ. ಆ 3 ಜನರ ಸತ್ತ ಮಾಹಿತಿ ಇದ್ದರೂ ಕೂಡ ವಿಧಾನಸೌಧದ ಆವರಣದಲ್ಲಿ ಮಂತ್ರಿಗಳು, ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ಕುಟುಂಬದ ಸದಸ್ಯರು ಸೇರಿ ಫೋಟೋ ಪ್ರೋಗ್ರಾಮ್ ಮಾಡ್ಕೊಂಡ್ರಷ್ಟೇ. ಅಷ್ಟರೊಳಗಾಗಿ 3 ಜನ ಸತ್ತಾರೆ ಅನ್ನೋ ಮಾಹಿತಿ ಬಂದಿದೆ. ವಿಧಾನಸೌಧಕ್ಕೂ ಮತ್ತು ಕಂಠೀರವ ಸ್ಟೇಡಿಯಂಕ್ಕೂ ಕೂಗಳತೆಯ ದೂರು. ಇಲ್ಲೇ ಜನತವತ್ತ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಹೋದ್ಯೋಗಿಗಳಿದ್ದಾಗ ಎಲ್ಲ ಪೊಲೀಸ್ ಸಿಬ್ಬಂದಿ ಅವರ ರಕ್ಷಣೆಗಿರ್ತದೆ. ಅಲ್ಲಿ ರಕ್ಷಣೆಗೆ ಯಾರೂ ಇಲ್ಲ. ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಈ ರಾಜ್ಯದ ಜನತೆ ಯಾವತ್ತೂ ನೋಡಿದ್ದಿಲ್ಲ. 11 ಮಂದಿ ಕಾಲ್ತುಳಿತಕ್ಕೆ ತೀರ್ಕೊಂಡ ನಂತರ ಸಾಮಾನ್ಯ DK ಶಿವಕುಮಾರ್ ಅವರು ಸ್ಟೇಡಿಯಂಗೆ ಹೋಗಿ ಆ ಟ್ರಾಫಿಯನ್ನು ಎತ್ತಿ ಅದಕ್ಕೆ ಮುತ್ತು ಕೊಟ್ಟಿದ್ದಾರೆ. ನಾವೆಲ್ಲ ಇವತ್ತು ಟಿವಿ ಒಳಗೆ ನೋಡಕತ್ತೀವಿ. 11 ಜನ ಸತ್ತಾರ, ಸರ್ಕಾರಕ್ಕೆ ಮಾಹಿತಿ ಐತಿ, ಆದರೂ ಕೂಡ ಟ್ರೋಫಿಗೆ ಹೋಗಿ ಸ್ಟೇಡಿಯಂಗೆ ಹೋಗಿ ಮುತ್ತು ಕೊಟ್ಟು ಬಂದರು. ಇದಕ್ಕೆ ಸರ್ಕಾರ ಇರಬೇಕ? ಇಷ್ಟೆಲ್ಲ ದುರ್ಘಟನೆ ನಡೆದರೂ ಕೂಡ ಒಬ್ಬ ಕ್ರಿಕೆಟ್ ಆಟಗಾರ ಕೂಡ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ.
ಇವತ್ತು ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದಂತಂದ್ರೆ ಎಲ್ಲ ಪೊಲೀಸ್ ಅಧಿಕಾರಿಗಳು, ಕಬ್ಬನ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್ ನನಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗೋದಿಲ್ಲ, ಇಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಾನ. ಪೊಲೀಸ್ ಕಮಿಷನರ್ ದಯಾನಂದ್ ಸೆಕ್ಯೂರಿಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಾರ. ಅಲ್ಲಿರ್ತಕ್ಕಂಥ ಕಮಿಷನರ್ ತಗೊಂಡಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾರ. ಆದರೆ ಸಾಮಾನ್ಯ DK ಶಿವಕುಮಾರ್ ಅವರು ಇದೆಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಕಾರ್ಯಕ್ರಮ ಮಾಡೋಕ್ಕೆ ಹೋಗಿ 11 ಜನ ಯುವತಿಯರು ಎಲ್ಲರೂ 25-30 ವರ್ಷದ ಒಳಗಿನವರು ಯಾರು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲಬೇಕಾಗಿತ್ತು ಅವರು ಪ್ರಾಣವನ್ನು ಬಿಡುವಂಥ ಕಾರ್ಯಕ್ರಮ. ಎರಡು ಕೊಠಡಿಗಳಿಗೆ 27,70,000, ಹೈಸ್ಕೂಲ್ ಕಾಂಪೌಂಡ್ 30 ಲಕ್ಷ ರೂಪಾಯಿಗಳು, 5 ಲಕ್ಷ ರೂಪಾಯಿ ಎಲ್ಲ ನಿರ್ದೇಶಕರ ಸ್ವತಃ ಮೂಲಕ ಕಾಮಗಾರಿಗಳ ಭೂಮಿ ಪೂಜೆ ಮತ್ತು ಉದ್ಘಾಟನಾ ಸಮಾರಂಭ. 37 ಲಕ್ಷ ಮಾತ್ರ ಈ ಸರ್ಕಾರದಲ್ಲಿ ಬಂದಂಥ ಅನುದಾನ. ಅದು ನಮ್ಮ ಅಧ್ಯಕ್ಷರ ಪ್ರಯತ್ನದಿಂದ ಆಗುವಂಥ ಮಾತನಾಡಿದ್ದೇವೆ. ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ. ಕಳೆದ ಅವಧಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಅವರ ನನ್ನ ಸ್ನೇಹ, ಸುಮಾರು 30 ವರ್ಷದ ಸ್ನೇಹ, ಧಾರವಾಡದಿಂದ ನರಗುಂದವರೆಗೆ ಪಾದಯಾತ್ರೆ ಮಾಡಿದ್ವಿ. ನೆನಪಿಲ್ಲ? ಬಸವರಾಜ ಬೊಮ್ಮಾಯಿ ಅವರ ತಂದೆ ಆದಂಥ SR ಬೊಮ್ಮಾಯಿ ಅವರು ಬಂದಿದ್ದು, ಅಜಿತ್ ಸಿಂಗ್ ಬಂದಿದ್ದು ಆ ಕಾರ್ಯಕ್ರಮ. ಅವತ್ತಿಂದ ನಮ್ಮ ಅವರ ಸ್ನೇಹ ಮಾತನ್ನು ಕೊಟ್ಟು ಡೆಲ್ಲಿ ಹುಟ್ಟಿ 2-3 ಗಂಟೆ ಒಳಗೆ ಫೋನ್ ಮಾಡಿದ್ರು. ಇಲ್ಲ, ನನಗೆ ಕಷ್ಟನ ಆಗಲಿಲ್ಲ, ನಿನ್ನ ಹೆಸರು ಆಮೇಲೆ ಹೈಕಮಾಂಡ್ ಮತ್ತು ಸಂಘ ಪರಿವಾರ ವರಿಷ್ಠರೊಳಗೆ ನಿನ್ನ ಹೆಸರು ಇನ್ಕ್ಲೂಡ್ ಆಗಿರೋದಕ್ಕೆ ನನಗೇನು ನಿನ್ನ ಹೆಸರು ಸೇರಿಸುವಂಥ ತೊಂದರೆ, ಕಷ್ಟ ಏನೂ ಆಗಲಿಲ್ಲ. ಪ್ರಮಾಣ ವಚನವನ್ನು ತಗೊಂಡಿವಿ, ಖಾತೆಗಳ ಹಂಚಿಕೆ ಆಗಿದ್ದೇನೆ. ದಿವಸ ಮುಂಜಾನೆ ನಮ್ಮ ಮಾಜಿ ಶಾಸಕರು ಕೂಡ ತೀರಿಕೊಂಡು, ಸಿದ್ದಾಂಶ ಅವರು ಮಾಜಿ ಶಾಸಕರು, ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿದೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು. ಈ ಸಂದರ್ಭದಲ್ಲಿ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರನ್ನು ನಮ್ಮ ಕ್ಷೇತ್ರದ ಹುಣಸಿಕಟ್ಟೆ ಗ್ರಾಮದ ಈ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಮಾನ್ಯ ಸಚಿವರನ್ನು ಭೇಟಿಯಾದಂಥ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಈ ಸಂಸ್ಥೆ STMCಯ ಅಧ್ಯಕ್ಷರನ್ನು ಕೂಡ ಅಭಿನಂದಿಸ್ತೇನೆ. ಕಟ್ಟಿದ ಕಾಂಪೌಂಡ್ ಬಾಗಿಲ್ದಾಗ ಮಾಡ್ರಿ, ಅಲ್ಲಿ ನೋಡ್ರಿ ಈಗಾಗಲೇ ಬಾಗೈತೆ ನೋಡ್ದು ಯಾವ ಲೈನ್ದಾಗ ಐತೆ ಕಾಂಪೌಂಡ್. ಅದು ಹಾಂ, ಬ್ಲ್ಯಾಕ್ ಸಾಯಿಲ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಫೌಂಡೇಶನ್ ಹಾಕೋದು ಮಾಡಿರಿ. ಹಣ ಹೆಚ್ಚು ಕಡಿಮೆ ಇದ್ದರೆ ಮತ್ತು ಬೇರೆ ವ್ಯವಸ್ಥೆ ಮಾಡಿ ಹಣವನ್ನು ಒದಗಿಸೋಣ. ಕಾಂಪೌಂಡು ಕಟ್ಟಿಂದ ಪೂರ್ತಿ ಶೆಲ್ಟರ್ ಆತಂದ್ರೆ ಒಳಗೆ ಮರಗಳನ್ನು ನೆಡ್ರಿ, ಸಸಿಗಳನ್ನು ನೆಡ್ರಿ. ಸಾಕಷ್ಟು ವಿಶಾಲವಾದಂಥ ಕಾಂಪೌಂಡ್ ಇರೋದ್ರಿಂದ ಸಾಕಷ್ಟು ಮರಗಳೆಲ್ಲ ದಂಡೆಗುಂಟ ಮಕ್ಕಳ ಆಟಕ್ಕೆ ಅದಕ್ಕೂ ತೊಂದರೆ ಆಗಲ್ದಂಗೆ ಸಸಿಗಳನ್ನು ನೆಟ್ಟು ಅದನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕಾಗೈತೆ. ಇವತ್ತು ಹವಾಮಾನ ವೈಪರೀತ್ಯಕ್ಕೆ ಅರಣ್ಯ ನಾಶನೂ ಒಂದು ಮುಖ್ಯ ಕಾರಣ. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಿಡ ಮರಗಳನ್ನು ನೆಟ್ಟು ಪರಿಸರ ವಾತಾವರಣವನ್ನು ಕಾಪಾಡಲಿಕ್ಕೆ ಕೂಡ ಈ ಶಾಲೆ ಸಹಕಾರಿ ಆಗಲಿ ಅಂತೇಳಿ ಮತ್ತೊಮ್ಮೆ ಸನ್ಮಾನ್ಯ ಅಧ್ಯಕ್ಷರಿಗೆ ಲೋಕೋಪಯೋಗಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ